ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕವನ್. ನಾನು ಅಪೂರ್ವ ರಾಘವೇಂದ್ರ. ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ. ವಿಜಯಪುರ ವರದಿ. ವಿದ್ಯಾರ್ಥಿಗಳು ಹೆಚ್ಚಿನ ವಿದ್ಯಾಭ್ಯಾಸವನ್ನ ಕಲಿತು ಶಾಲೆಗೆ ಹಾಗೂ ತಂದೆ ತಾಯಂದಿರಿಗೆ ಕೀರ್ತಿಯನ್ನ ತನ್ನಿ ಎಂದ ಶಾಸಕ ನಿಸರ್ಗ ನಾರಾಯಣಸ್ವಾಮಿ. ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಕಾಲೇಜು ವತಿಯಿಂದ ಆಯೋಜಿಸಿದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದ ಅವರು ಮಾತನಾಡಿದರು. ಮುಂದಿನ ದಿನಗಳಲ್ಲಿ ಜೆಡಿಎಸ್ ಸರ್ಕಾರ ಬಂದ ಮೇಲೆ ಹೆಚ್ಚಿನ ವ್ಯಾಸಂಗಕ್ಕಾಗಿ ಡಿಗ್ರಿ ಕಾಲೇಜನ್ನ ಮಾಡಿಸುವುದಾಗಿ ತಿಳಿಸಿದರು. ಈಗಾಗಲೇ ತಾಲೂಕಿನಲ್ಲಿ ಬಡತನದಲ್ಲಿರುವ ವಿದ್ಯಾರ್ಥಿಗಳಿಗೆ ತನ್ನ ಕೈಲಾದಷ್ಟು ಸಹಾಯವನ್ನ ಮಾಡಿದ್ದೇನೆ. ವಿದ್ಯಾರ್ಥಿಗಳು ಹೆಚ್ಚಿನ ಅಂಕವನ್ನ ಗಳಿಸಬೇಕು. ಈಗಾಗಲೇ ಗ್ರಾಮಾಂತರ ಜಿಲ್ಲಾ ಮೊದಲ ಸ್ಥಾನವನ್ನ ಪಡೆದಿದೆ ಎಂದರು. ಪಂಚರತ್ನ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಎಲ್ಲಾ ಜನಾಂಗಕ್ಕೂ ಒಳ್ಳೆಯದಾಗುತ್ತದೆ. ನಿಮ್ಮ ಸಹಕಾರ, ಕುಮಾರಣ್ಣ ಬೆಂಬಲ ಬೇಕು ಎಂದು ತಿಳಿಸಿದರು. ಮತ್ತೆ ಶಾರದಾ ದೇವಿಯ ಪೂಜೆಯ ಕಾರ್ಯಕ್ರಮ ಇಷ್ಟೊಂದು ಸರಳವಾಗಿ ಅದ್ಭುತವಾಗಿರ್ತದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇವತ್ತು ಹಲವಾರು ಕಾಮಗಾರಿಗಳ ಗುದ್ದಲಿ ಪೂಜೆ ವಿಜಯಪುರ ಟೌನ್ ನಲ್ಲಿ ನಮ್ಮ ಅಭಿವೃದ್ಧಿಯ ಅಜೆಂಡವನ್ನ ತಮ್ಮ ಮುಂದೆ ಇಡಬೇಕು ಅಂತೇಳಿ ಇವತ್ತು ಈ ಪುರಸಭೆ ವತಿಯಿಂದ ಹಲವಾರು ಸುಮಾರು 13 ವಾರ್ಡ್ಗಳಲ್ಲಿ ಕಾಮಗಾರಿಯ ಗುದ್ದಲಿ ಪೂಜೆ ಇತ್ತು. ಆ ಒಂದು ಸಂದರ್ಭದಲ್ಲಿ ಈ ಕಾಲೇಜಿನ ಪ್ರಾಂಶುಪಾಲರಾದಂತ ಗೋಪಾಲಯ್ಯನವರು ಬಂದು ನಮ್ಮ ಕಾಲೇಜಿನ ವಾರ್ಷಿಕೋತ್ಸವ ಮತ್ತೆ ಶಾರದಾ ಪೂಜೆ ಇದೆ, ತಾವು ಭಾಗವಹಿಸಿ ನಮ್ಮ ಮಕ್ಕಳಿಗೆ 2 ಹಿತವಚನ ಹೇಳಬೇಕು ಅಂತ ನನ್ನಲ್ಲಿ ಮನವಿ ಮಾಡಿಕೊಂಡಾಗ ನನಗೆ ಬಹಳ ಆನಂದ ಆಯಿತು. ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಹಲವು ಹಳ್ಳಿಗಳಿಂದ ವಿಜಯಪುರ ಪಟ್ಟಣಕ್ಕೆ ಓದುವ ಸಲುವಾಗಿ ತಾವೆಲ್ಲ ಬಂದು ತನ್ನ ತಂದೆ ತಾಯಿಗಳಿಗೆ ಕೀರ್ತಿ ತರಬೇಕು ಅನ್ನೋ ಒಂದು ಕೆಲಸವನ್ನ ಮಾಡೋದಕ್ಕೆ ನೀವೆಲ್ಲರೂ ಕೂಡ ವಿದ್ಯಾಭ್ಯಾಸದಲ್ಲಿ ತಲ್ಲೀನರಾಗಿದ್ದೀರಿ. ಅದೇ ವಿದ್ಯಾಭ್ಯಾಸ ಅನ್ನೋದು ಅಷ್ಟೊಂದು ಈಸಿ ಆದಲ್ಲ. ತಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಹುಟ್ಟಿದ್ರು ಕೂಡ ತನ್ನ ತಂದೆ ತಾಯಿಗಳು ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರಿಸಬೇಕು, ನನ್ನ ಮಕ್ಕಳು ಏನಾದ್ರೂ ಒಂದು ಪದವಿಯನ್ನ ಪಡಿಬೇಕು, ಮುಂದಿನ ದಿನಗಳಲ್ಲಿ ಏನಾದ್ರೂ ಒಂದು ಈ ದೇಶಕ್ಕೆ ಈ ರಾಜ್ಯಕ್ಕೆ ಕೀರ್ತಿ ತರುವಂತ ಕೆಲಸವನ್ನ ಮಾಡಬೇಕು ಅಂತೇಳಿ ಬಹಳಷ್ಟು ಆಸೆ ಇಟ್ಕೊಂಡು ನಿಮ್ಮನ್ನೆಲ್ಲ ಈ ಕಾಲೇಜ್ ಕಳಿಸ್ಕೊಟ್ಟಿದ್ದಾರೆ. ಇವತ್ತು ಒಂದು ಹೆಮ್ಮೆಯ ವಿಷಯ ಏನು ಅಂತ ಹೇಳಿದ್ರೆ, ಈ ಒಂದು ಕಾಲೇಜಿನಲ್ಲಿ ಸುಮಾರು 500ಕ್ಕೂ ಹೆಚ್ಚು ಮಕ್ಕಳು ಕೂಡ ಈ ಭಾಗದಿಂದ ಬಂದು ಇಲ್ಲಿ ವಿದ್ಯಾಭ್ಯಾಸ ಸರ್ಕಾರಿ ಕಾಲೇಜಲ್ಲಿ ಓದ್ತಾ ಇರ್ತಕ್ಕಂಥದ್ದು. ಮತ್ತೆ ತಾಲೂಕು ಅಧ್ಯಕ್ಷ ಮುನೇಗೌಡ, ಪ್ರಧಾನ ಕಾರ್ಯದರ್ಶಿ ರವೀಂದ್ರ, ಹೋಬಳಿ ಅಧ್ಯಕ್ಷ ಕೃಷ್ಣ, ಪ್ರಕಾಶ್, ಮಹೇಶ್ ಸಾಬ್, ಪುರಸಭೆ ಸದಸ್ಯರಾದ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ನಾರಾಯಣಸ್ವಾಮಿ, ಉಪಾಧ್ಯಕ್ಷ ಕೇಶವಪ್ಪ, ಪುರಸಭೆ ಸದಸ್ಯರುಗಳಾದ ರವಿರಾಮು, ಬೈರೇಗೌಡ, ಬಸವರಾಜ್, ಪ್ರಭಾರಿ ಪ್ರಾಂಶುಪಾಲ ಗೋಪಾಲಯ್ಯ, ಶಿಕ್ಷಕಿ ಸರ್ನಕುಮಾರಿ, ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ಸದಸ್ಯರು ನಾರಾಯಣಸ್ವಾಮಿ, ಪ್ರಕಾಶ್, ಆಸಿಫ್, ಭುಜೇಂದ್ರ, ಎಂ ನಾರಾಯಣಸ್ವಾಮಿ, ಶಿಕ್ಷಕ ವೃಂದ ಈ ಸಂದರ್ಭದಲ್ಲಿ ಹಾಜರಿದ್ದರು.
ಮಾಜಿ ಪುರಸಭಾ ಸದಸ್ಯ ಭಾಸ್ಕರ್ ಮಾತನಾಡಿ, ಇಂದು ಸರ್ಕಾರಿ ಕಾಲೇಜು ಖಾಸಗಿ ಶಾಲೆಗಿಂತ ವಿಭಿನ್ನವಾಗಿ ಸರ್ಕಾರಿ ಶಾಲೆಯಲ್ಲಿ ಎಲ್ಲಾ ಸೌಲಭ್ಯಗಳು ಸಿಗುತ್ತಿದೆ. ಮುಂದಿನ ದಿನಗಳಲ್ಲಿ ಪಟ್ಟಣದಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಎಲ್ಲಾ ಸೌಲಭ್ಯಗಳು ದೊರಕುವ ಸೌಲಭ್ಯ ಒದಗಿಸಲು ಅವಕಾಶವನ್ನ ಮಾಡಿಕೊಡಲು ಒತ್ತಾಯಿಸುವುದಾಗಿ ತಿಳಿಸಿದರು. ಎಸ್ಎಲ್ಸಿ ಮುಗಿಸಿ ತಾವೇನು ಪಿಯುಸಿಗೆ ಇಲ್ಲಿ ಕಾಲಿಟ್ರಿ, ಆವತ್ತಿನಿಂದಲೂ ಕೂಡ ತಮ್ಮ ಎಜುಕೇಶನ್ ಅಲ್ಲಿ ಉತ್ತಮವಾಗಿ ತಮ್ಮ ಎಜುಕೇಶನ್ ಚೆನ್ನಾಗಾಗಬೇಕು, ಮುಂದಿನ ಭವಿಷ್ಯ ಬಹಳ ಉಜ್ವಲವಾಗಿರ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಆಡಳಿತ ಮಂಡಳಿ ಬಹಳ ಶ್ರಮಿಸ್ತಾ ಇದೆ. ಅದರೊಂದಿಗೆ ಕೈ ಜೋಡಿಸಲಿಕ್ಕೆ ಇಲ್ಲಿವರೆಗೂ ನಿಮ್ಮ ಶಶಿಕುಮಾರ್ ಅವರು ಏನು ಪ್ರಾಂಶುಪಾಲರಿದ್ರು, ಅವರು ಬಹಳಷ್ಟು ಶ್ರಮ ವಹಿಸಿ ಈ ಕಾಲೇಜಿನ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಈಗ ಅವರು ಬೇರೆ ಕಡೆಗೆ ಟ್ರಾನ್ಸ್ಫರ್ ಆದರು. ತದನಂತರ ಶ್ರೀಯುತ ಗೋಪಾಲ ಅವರು ಅದೇ ನಿಟ್ಟಿನಲ್ಲಿ ಅವರು ಸಹ ಇವತ್ತೊಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಬಹಳಷ್ಟು ಮೀಟಿಂಗ್ ಮಾಡೋದ್ರ ಮುಖಾಂತರ ಅವರು ಎಲ್ಲ ಆಯೋಜನೆಯನ್ನ ಬಹಳ ಉತ್ತಮ ರೀತಿಯಲ್ಲಿ ಮಾಡೋದ್ರ ಮುಖಾಂತರ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾದ ವಿಚಾರ, ಇನ್ನೊಂದು ಕೆಲವಾರು ನಿಮಿಷಗಳಲ್ಲಿ ನಮ್ಮ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ಶ್ರೀಯುತ ನಿಸರ್ಗ ನಾರಾಯಣಸ್ವಾಮಿ ಅವರು ಕೂಡ ನಿಮ್ಮ ಈ ಕಲರ್ಫುಲ್ ಒಂದು ಮಕ್ಕಳನ್ನ ನೋಡ್ಲಿಕ್ಕೆ ಆಗಮಿಸ್ತಾ ಇದ್ದಾರೆ. 10 ನಿಮಿಷದಲ್ಲಿ ಅವರು ಬರ್ತಾರೆ ಇಲ್ಲಿಗೆ. ಹಾಗಾಗಿ ಮಕ್ಕಳೇ, ಮುಖ್ಯವಾಗಿ ನಿಮ್ಮ ಈ 2 ವರ್ಷ ನಂತರ ನೀವು ಡಿಗ್ರಿಗೆ ಹೋಗ್ಬೇಕಾದ್ರೆ ವಿಜಯಪುರದಲ್ಲಿ ಆ ಡಿಗ್ರಿ ಫೆಸಿಲಿಟಿ ಇಲ್ಲ. ಅಂತ ಒಂದು ಡಿಗ್ರಿ ಕಾಲೇಜ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಮನವಿಯನ್ನ ನಮ್ಮ ಮಹಬೂಬ್ ಸಾಬ್ರು ನಿಮಗೋಸ್ಕರ ಅವರು ಆಲ್ರೆಡಿ ಮಂತ್ರಿಗಳ ಹತ್ರ ಕೂಡ ಒಂದು ಲೆಟರ್ ಕೊಡೋದ್ರ ಮುಖಾಂತರ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅದಕ್ಕೆ ನಾವು ಕೂಡ ಎಲ್ಲರೂ ಶ್ರಮಿಸೋಣ. ಈಗ ಪಿಯುಸಿ ಮುಗಿದ್ಮೇಲೆ ನೀವು ಡಿಗ್ರಿ ಕೂಡ ನಮ್ಮ ಗೌರ್ಮೆಂಟ್ ಕಾಲೇಜಲ್ಲಿ ಇಲ್ಲೇ ಮಾಡೋಂಥ ಕೆಲಸಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಆ ಒಂದು ಸವಲತ್ತನ್ನ ಮಾಡಿಕೊಡ್ಬೇಕು ಅನ್ನೋದನ್ನ ನಾವು ಕೂಡ ಕೇಳ್ತಾ ಇದ್ದೇವೆ. ಈ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರು ಹೃದಯಾಘಾತದಿಂದ ಮೃತ ಆದವರಿಗೆ ಮೌನ ಆಚರಣೆ ನಡೆಸಿದರು. ಕಾಲೇಜಿನಲ್ಲಿ ಶಾರದಾ ಪೂಜೆಯನ್ನು ನಡೆಸಿದ ನಂತರ ವೇದಿಕೆ ಕಾರ್ಯಕ್ರಮ ನಡೆಯಿತು. ಕಾಲೇಜಿನ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಗ್ರಾಮಾಂತರ ಜಿಲ್ಲೆಯ ದ್ವಿತೀಯ ಪಿಯುನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು.